ಗೀತಾ ಮಹಾತ್ಮೆ. ತದ್ಬುದ್ಧಯಸ್ತದಾತ್ಮಾನಃ ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನನಿರ್ಧೂತ ಕಲ್ಮಷಾಃ. ಪರಮಾತ್ಮನನ್ನು ಪಡೆಯುವುದೊಂದೇ ಯಾರಿಗೆ ಶ್ರೇಷ್ಠ ಗುರಿಯಾಗಿದೆಯೋ, ಯಾರ ಬುದ್ಧಿಯು ಪರಮಾತ್ಮನಲ್ಲೇ ಲೀನವಾಗಿ ಮನಸ್ಸು ಕೂಡ ಅವನನ್ನೇ ಚಿಂತಿಸುತ್ತಿರುತ್ತದೆಯೋ ಅಂಥವರು ಜ್ಞಾನದ ಮೂಲಕ ತಮ್ಮ ಅಜ್ಞಾನವನ್ನು ಕಳೆದುಕೊಂಡವರಾದುದರಿಂದ ಪುನಃ ಹುಟ್ಟುವುದಿಲ್ಲ. ಸಕಲವನ್ನೂ ಆವರಿಸಿರುವ ಶಕ್ತಿಯೇ ಪರಮಾತ್ಮ. ಆಗಸದಲ್ಲಿ ಅನಿಲವಾಗಿ ಒಂದಾಗಿ ಚಲಿಸುತ್ತಿರುವ ಮೋಡ ಭೂಮಿಗೆ ಬರುವಾಗ ಹನಿಯಾಗಿ ಬಂದು ನದಿಯಾಗಿ ಸರೋವರವನ್ನೇ ಸೃಷ್ಟಿಸುವುದಲ್ಲದೆ ನದಿಯ ನೀರು ಸಮುದ್ರ ಸೇರಿ ಮತ್ತೆ ಒಂದಾಗಿ ಕಾಣುತ್ತದೆ. ಈ ಎಲ್ಲ ಪ್ರಕ್ರಿಯೆಗೆ ಕಾರಣ ಅದರ ಹಿಂದಿರುವ ಶಕ್ತಿ. ಸೂರ್ಯನ ಶಾಖದಿಂದ ಕಾಯ್ದ ನೀರು ಅನಿಲವಾಗಿ ಆಗಸ ಸೇರುವುದು ಎಲ್ಲರೂ ತಿಳಿದ ಸತ್ಯ. ಅನಿಲವಾಗಿ ಮೇಲೇರುವಾಗ ಆಗಲಿ ಅಥವಾ ಮಳೆಯಾಗಿ ಭೂಮಿಗೆ ಬರುವಾಗ ಆಗಲಿ ಯಾವುದೇ ಹಾನಿ ಆಗದು. ಆದರೆ ನೆಲಕ್ಕೆ ಬಿದ್ದ ನಂತರದಲ್ಲಿ ಮಾತ್ರ ಹನಿಗಳೆಲ್ಲ ಒಂದಾದಾಗ ಶಕ್ತಿಯನ್ನು ಹೆಚ್ಚಿಸಿಕೊಂಡು ತನ್ನ ಅಪರಿಮಿತ ಶಕ್ತಿಯಿಂದ ಯಾವುದೇ ತಡೆಯಾದರೂ ಅದನ್ನು ಭೇದಿಸಿ ನದಿಯಾಗುವುದರ ಮೂಲಕ ಒಗ್ಗಟ್ಟಿನ ಹಿರಿಮೆಯನ್ನು ಸಾರುತ್ತದೆ. ಒಂದಾಗಿದ್ದರೆ ನಿಲ್ಲುತ್ತೇವೆ, ಬೇರೆಯಾದರೆ ಬೀಳುತ್ತೇವೆ ಎಂಬ ಜನಪ್ರಿಯ ವಾಕ್ಯದಂತೆ ಬದುಕು. ಆತ್ಮ ಪರಮಾತ್ಮನಿಂದ ಸೃಷ್ಟಿಯಾಗಿದೆ. ಪರಮಾತ್ಮ ಎಂದರೆ ಆಗಸದಲ್ಲಿ ಅನಿಲ ರೂಪದಲ್ಲಿ ಒಂದಾಗಿರುವ ಮೋಡದ ರೀತಿಯ ಜಾಲ. ಭೂಮಿಗೆ ಬರುವಾಗ ನೀರಿನ ರೂಪದಿಂದ ಹನಿ ಹನಿಯಾಗಿ ಬೀಳುವಂತೆ ಈ ಆತ್ಮ. ಶಕ್ತಿಯ ಅತಿ ಸೂಕ್ಷ್ಮವಾದ ಕಣ್ಣಿಗೆ ಕಾಣದ ಕಿರಣಗಳು ಈ ದೇಹದಲ್ಲಿ ಆತ್ಮವಾಗಿ ಈ ದೇಹದ ಕಾರ್ಯಚಟುವಟಿಕೆಗೆ ಕಾರಣವಾಗುತ್ತದೆ. ಇಂತಹ ಸಣ್ಣ ಸಣ್ಣ ಕಿರಣಗಳನ್ನು ಒಂದೆಡೆ ಕೇಂದ್ರೀಕರಿಸುವುದರ ಮೂಲಕ ಶಕ್ತಿಯ ತರಂಗಗಳನ್ನು ಹೆಚ್ಚಿಸಬಹುದು. ಸಣ್ಣ ಕಿರಣಗಳು ಒಂದಾಗಿರುವ ಭಗವಂತ ಎಂಬ ಅದೃಶ್ಯ ಶಕ್ತಿಯಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿದಾಗ ಮನಸ್ಸಿನಲ್ಲಿ ಅಂಟಿರುವ ಕೊಳೆ ಭಗವಂತ ಎಂಬ ಶಕ್ತಿಯಿಂದ ನಾಶವಾಗುತ್ತದೆ. ಯಾವಾಗ ಚಿತ್ತದಲ್ಲಿ ದಾಖಲಾದ ಪ್ರತ್ಯೇಕತೆಯ ವಿಕಾರಗಳು ನಾಶವಾಗುವುದೋ ಆಗ ಆತ್ಮನಿಗೂ ಮತ್ತು ಪರಮಾತ್ಮನಿಗೂ ಯಾವುದೇ ವ್ಯತ್ಯಾಸವಿಲ್ಲದೆ ಸಮುದ್ರ ತನ್ನಲ್ಲಿಗೆ ಹರಿದು ಬಂದ ಮಲಿನ ನೀರನ್ನು ತಡೆದು ಕಡೆದು ಶುದ್ಧೀಕರಿಸಿ ತನ್ನಲ್ಲಿ ಒಂದಾಗಿಸಿಕೊಳ್ಳುವಂತೆ ಆತ್ಮ ಪರಮಾತ್ಮನಲ್ಲಿ ಒಂದಾಗುತ್ತದೆ. ಅಶುದ್ಧ ನೀರು ಸಮುದ್ರ ಸೇರುವ ಸಂದರ್ಭದಲ್ಲಿ ಬೇರೆಯಾಗಿ ಕಂಡರೂ ಅದು ಶುದ್ಧವಾದ ನಂತರ ಸಮುದ್ರದಲ್ಲಿ ಐಕ್ಯವಾಗುವಂತೆ ಜೀವಿಯ ಚಿತ್ತವಿಕಾರಗಳು ನಾಶವಾದ ನಂತರ ಕಿರಣ ರೂಪದಲ್ಲಿರುವ ಆತ್ಮ ಶಕ್ತಿಯ ಜಾಲದಲ್ಲಿ ಅಂದರೆ ಪರಮಾತ್ಮನಲ್ಲಿ ಐಕ್ಯವಾಗುವುದರ ಮೂಲಕ ತನ್ನ ಅಸ್ತಿತ್ವ ಕಳೆದುಕೊಂಡು ಮತ್ತೆ ಹುಟ್ಟುವುದಿಲ್ಲ. ಹರಿ ಓಂ.